ಡಾಕ್ಟರ್ ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನ. ಏಕಾಕಿತನ ಅಥವಾ ಒಂಟಿತನವು ಮನುಷ್ಯನನ್ನು ಎಲ್ಲ ಹಂತಗಳಲ್ಲಿ ಕಾಡುವ ಪೆಡಂಭೂತವಾಗಿದೆ. ತಂತ್ರಜ್ಞಾನದ ಇಂದಿನ ದಿನಗಳಲ್ಲಿ ಪುಟ್ಟ ಮಕ್ಕಳು ತಂದೆ ತಾಯಿಗಳ ಪ್ರೀತಿಯಿಂದ ವಂಚಿತರಾಗಿ ಒಂಟಿತನವನ್ನು ಅನುಭವಿಸುತ್ತಾ ಖಿನ್ನತೆಗೊಳಗಾಗುತ್ತಾರೆ. ಪ್ರೌಢಾವಸ್ಥೆಯಲ್ಲಿ ಯುವಕ ಯುವತಿಯರು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ನಮ್ಮ ಸಂಸ್ಕೃತಿಯನ್ನೇ ಮರೆತು ಮಾದಕ ವಸ್ತುಗಳ ಸೇವನೆ ಮಾಡುತ್ತಾ ವಿದ್ಯಾರ್ಜನೆಯನ್ನು ಮರೆತು ಸ್ವೇಚ್ಛೆಯಾಗಿ ತಿರುಗುತ್ತಾ ಪರೀಕ್ಷೆಯಲ್ಲಿ ಫೇಲಾದಾಗ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ವೃದ್ಧರು ತಮ್ಮ ಮಕ್ಕಳನ್ನು ವಿದೇಶಗಳಿಗೆ ಕಳುಹಿಸಿ ಒಂಟಿತನವನ್ನು ಅನುಭವಿಸಿ ಹತಾಶೆಗೊಳಗಾಗುತ್ತಿದ್ದಾರೆ. ಹಾಗಾದರೆ ಒಂಟಿತನಕ್ಕೆ ಪರಿಹಾರವೇ ಇಲ್ಲವೇ? ಒಂಟಿತನವು ಮಾನಸಿಕ ಕೊರತೆಯಾಗಿದೆ. ನಮ್ಮ ಜೊತೆ ಯಾರೂ ಇಲ್ಲವಲ್ಲ ಎಂಬ ಕೊರಗು. ಒಂಟಿತನ ಹಾಗೂ ಏಕಾಂತದಲ್ಲಿ ಸೂಕ್ಷ್ಮವಾದ ವ್ಯತ್ಯಾಸವಿದೆ. ಒಂಟಿತನವನ್ನು ಏಕಾಂತವನ್ನಾಗಿ ಮಾರ್ಪಡಿಸಿಕೊಂಡಾಗ ಜಗತ್ತನ್ನೇ ಗೆಲ್ಲಬಹುದು. ಪುಟ್ಟ ಮಕ್ಕಳು ಅನುಭವಿಸುವ ಒಂಟಿತನವನ್ನು ಪೋಷಕರೇ ನಿವಾರಿಸಬಹುದು. ಮಕ್ಕಳಿಗೆ ಧೀರ ಪುರುಷರ, ವಿಜ್ಞಾನಿಗಳ, ಮಹಾನ್ ಸಾಹಿತಿಗಳ ಸಾಹಸದ ಸಾಧನೆಯನ್ನು ಕಥೆಗಳ ಮೂಲಕ ಪರಿಚಯಿಸುವುದು, ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವುದು, ಅವರಿಗೆ ಚಿತ್ರಕಲೆ, ಸಂಗೀತ, ಕ್ರೀಡೆಗಳಲ್ಲಿ ಭಾಗವಹಿಸಲು ಪ್ರೇರೇಪಿಸುವುದು ಮತ್ತು ಸಮವಯಸ್ಸಿನ ಮಕ್ಕಳೊಂದಿಗೆ ಬೆರೆಯಲು ಬಿಡುವುದರಿಂದ ಅವರನ್ನು ಒಂಟಿತನದಿಂದ ಪಾರು ಮಾಡಬಹುದು. ಪ್ರೌಢಾವಸ್ಥೆಯ ಮಕ್ಕಳೊಡನೆ ಪಾಲಕರು, ಶಿಕ್ಷಕರು ಅವರನ್ನು ತಮ್ಮ ಸ್ನೇಹಿತರಂತೆ ಕಂಡು ಅವರ ಮನೋಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರು ದೇಶದ ಉತ್ತಮ ನಾಗರಿಕರಾಗುವಂತೆ ಪ್ರಚೋದಿಸುವುದು. ವೃದ್ಧರು ಒಂಟಿತನವನ್ನು ಒಂದು ಶಾಪವಾಗಿ ತೆಗೆದುಕೊಳ್ಳದೆ ಅದೇ ಒಂಟಿತನವನ್ನು ಏಕಾಂತವನ್ನಾಗಿ ಮಾರ್ಪಡಿಸಿಕೊಂಡು ಸುಂದರವಾದ ಕ್ಷಣಗಳನ್ನು ಅನುಭವಿಸಬಹುದು. ತಂದೆ ತಾಯಿಗಳನ್ನು ಕುಟುಂಬದ ಸದಸ್ಯರೆಲ್ಲರೂ ಗೌರವಿಸುವುದು, ಅವರ ವಿಚಾರಗಳನ್ನು ಗೌರವಿಸುವುದರಿಂದ ಅವರ ಒಂಟಿತನವನ್ನು ದೂರ ಮಾಡಬಹುದು. ವೃದ್ಧರು ಏಕಾಂತದಲ್ಲಿ ಕುಳಿತು ಒಳ್ಳೆಯ ಪುಸ್ತಕಗಳನ್ನು ಓದುವುದು, ಸಂಗೀತ ಕೇಳುವುದು, ತಮ್ಮ ಸಮಾನ ಆಸಕ್ತರೊಡನೆ ಸುಖ ದುಃಖಗಳನ್ನು ಹಂಚಿಕೊಳ್ಳುವುದರಿಂದ ಒಂಟಿತನ ಕಾಡುವುದಿಲ್ಲ. ಶ್ರೀಕೃಷ್ಣನು ಯುದ್ಧ ಭೂಮಿಯಲ್ಲಿ ಹತಾಶನಾಗಿ ದುಃಖಿತನಾಗಿ ಕುಳಿತ ಅರ್ಜುನನಿಗೆ 15 ಸೂತ್ರಗಳಲ್ಲಿ ಏಕಾಂತದಲ್ಲಿ ಏನೆಲ್ಲ ಸಾಧಿಸಬಹುದೆಂದು ಹೇಳಿದ್ದಾನೆ. ಒಂಟಿತನವು ಮನಸ್ಸನ್ನು ಕುಗ್ಗಿಸಿದರೆ ಏಕಾಂತವು ಜಗತ್ತೇ ನಿನ್ನನ್ನು ವಿಸ್ಮಯದಿಂದ ನೋಡುವಂತೆ ಮಾಡುತ್ತದೆ. ಮನುಷ್ಯನು ಗರ್ಭದಿಂದ ಹೊರಬಂದಾಗಿನಿಂದ ಮಸಣಕ್ಕೆ ಹೋಗುವವರೆಗೂ ಒಂಟಿಯಾಗಿಯೇ ಹೋಗುತ್ತಾನೆ. ಏಕಾಂತವು ಅಂತರಂಗದ ಸಂಪತ್ತು. ಏಕಾಂತದಲ್ಲಿ ಆತ್ಮದ ಸಾಂಗತ್ಯವಿದ್ದರೆ ಬ್ರಹ್ಮಾಂಡವನ್ನೇ ಗೆಲ್ಲಬಹುದು. ಏಕಾಂತವು ನಿನ್ನನ್ನು ನೀನು ಭೇಟಿಯಾಗುವ ಪವಿತ್ರ ಸ್ಥಳ ಪಾರ್ಥ ಎಂದು ಕೃಷ್ಣನು ಹೇಳಿದ್ದಾನೆ. ಜ್ಞಾನಿಯು ಏಕಾಂತದಲ್ಲಿ ತನ್ನನ್ನು ತಾನು ಕಂಡುಕೊಳ್ಳುತ್ತಾನೆ. ಏಕಾಂತದಲ್ಲಿಯೇ ಎಷ್ಟೋ ಮಹತ್ವದ ನಿರ್ಧಾರಗಳಾಗುತ್ತವೆ, ಹೊಸ ಆವಿಷ್ಕಾರಗಳು ಮೊಳೆಯುತ್ತವೆ. ಏಕಾಂತವನ್ನು ಪ್ರೀತಿಸುವುದರಿಂದ ದೈವವನ್ನು ಪ್ರೀತಿಸಿದಂತೆ. ಪ್ರಕೃತಿಯು ಭಗವಂತನ ಸ್ವರೂಪ. ಪ್ರಕೃತಿಯನ್ನು ಪ್ರೀತಿಸಲು ಪ್ರಾರಂಭಿಸಿದರೆ ದೇವರನ್ನೇ ನಮ್ಮವರನ್ನಾಗಿ ಮಾಡಿಕೊಂಡಂತೆ. ಮೌನವು ಅಂತರಂಗದ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಮೌನದ ಆಳದಲ್ಲಿ ಇಳಿಯುತ್ತಾ ಹೋದರೆ ಅಪಾರ ಶಾಂತಿಯು ಅಲ್ಲಿ ನೆಲೆಸಿರುತ್ತದೆ. ಆದ್ದರಿಂದ ಏಕಾಂತವನ್ನು ಒಂದು ವರವನ್ನಾಗಿ ಸ್ವೀಕರಿಸಬೇಕು. ಇದುವರೆಗೆ ಡಾಕ್ಟರ್ ಮಂದಾಕಿನಿ ಪುರೋಹಿತ್ ಅವರಿಂದ ಚಿಂತನ ಕೇಳಿದಿರಿ.